ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕನ್ನಡ ಟೈಪಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಾವು MS ವರ್ಡ್ ಆಗಿರ್ಬೋದು, ಎಕ್ಸೆಲ್ ಆಗಿರ್ಬೋದು, ಪವರ್ ಪಾಯಿಂಟ್ ಆಗಿರಬಹುದು. ಸೊ ಇವುಗಳಲ್ಲಿ ಹೇಗೆ ನಾವು ಕನ್ನಡ ಟೈಪಿಂಗ್ನ ಮಾಡಬೇಕು, ಯಾವ ರೀತಿ ಓಪನ್ ಮಾಡ್ತೀವಿ, ಏನೆಲ್ಲ ಸೆಟ್ಟಿಂಗ್ಸ್ ಮಾಡ್ಕೊತೀವಿ, ಏನೆಲ್ಲ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಆಗಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾವು ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಪ್ರೋಗ್ರಾಮ್ಸ್ ಅಂತ ಇರುತ್ತೆ. ಅದರಲ್ಲಿ ನುಡಿನ ಓಪನ್ ಮಾಡ್ಕೋಬೇಕು. ನುಡಿ 4.0 ಇದೆ. ಅದರಲ್ಲಿ ನುಡಿ ಡೈರೆಕ್ಟ್ ಅಂತಿದೆಯಲ್ಲ, ಸೊ ಇದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ. ನೋಡಿ, ಇದು ನುಡಿನ ಕ್ಲಿಕ್ ಮಾಡಿ ನುಡಿ ಡೈರೆಕ್ಟ್ ಓಪನ್ ಮಾಡಿದಿರ ಅಂತಂದ್ರೆ ನಿಮ್ಮ ಕನ್ಫರ್ಮೇಷನ್ ಏನಾಗಿರುತ್ತೆ ಅಂತಂದ್ರೆ ಇಲ್ಲಿ ಡೈರೆಕ್ಟ್ ನುಡಿ ಆನ್ ಆಗಿರುತ್ತೆ. ಇನ್ನೊಂದೇನಪ್ಪ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಒಂದು ಕೀಬೋರ್ಡಲ್ಲಿ ಸ್ಕ್ರಾಲ್ ಲಾಕ್ ಆನ್ ಆಗಿದೆಯಾ ಆಫ್ ಆಗಿದೆಯಾ ನೋಡ್ಕೋಬೇಕು. ಒಂದು ವೇಳೆ ಆಫ್ ಆಗಿದ್ರೆ ಸ್ಕ್ರಾಲ್ ಲಾಕ್ ಆನ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ಸ್ಕ್ರಾಲ್ ಲಾಕ್ ಆಫ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಕನ್ನಡ ಟೈಪಿಂಗು ನೀವು ಮಾಡೋಕ್ಕೆ ಆಗೋದಿಲ್ಲ ಅಂತ. ಓಕೆನಾ? ಇವಾಗ ನಾವು ಯಾವುದರಲ್ಲಿ ನಾವು ಕನ್ನಡ ಟೈಪಿಂಗ್ನ ಮಾಡ್ಕೋಬೇಕಂತಿದ್ದೀವೋ ಸೊ ಆ ಒಂದು ಸಾಫ್ಟ್ವೇರ್ನ ಓಪನ್ ಮಾಡ್ಕೋಬೇಕಾಗತ್ತೆ. ನಾನು ಇವಾಗ MS ಎಕ್ಸೆಲಲ್ಲಿ ನಾನು ಕನ್ನಡ ಟೈಪಿಂಗ್ನ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ಫಸ್ಟ್ ನನಗೆ ಕನ್ನಡ ಟೈಪಿಂಗು ಬರಬೇಕು ಅಂದರೆ ಫಸ್ಟ್ ನಾನು ಕನ್ನಡ ಫಾಂಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ನಾನು ಎಲ್ಲಿ ಕನ್ನಡ ಟೈಪಿಂಗ್ ಮಾಡ್ಬೇಕಂತಿದ್ದೀನೋ ಅಲ್ಲಿ ನಾನೇನು ಮಾಡ್ಕೋಬೇಕು ಅಂದರೆ ಡಿಫಾಲ್ಟಾಗಿ ಈ ಒಂದು ಫಾಂಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ನನಗೆ ಯಾವ ಫಾಂಟ್ ಬೇಕು ಕನ್ನಡ ಟೈಪಿಂಗ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನನಗೆ ಕನ್ನಡ ಫಾಂಟ್ನ ನಾನು ಸೆಲೆಕ್ಟ್ ಮಾಡ್ಕೋಬೇಕಾಗಿರತ್ತೆ. ಓಕೆನಾ? ಓಕೆ, ಇಲ್ಲಿ ನೋಡಬಹುದು ಸಿಂಪಲ್ಲಿಂದ ಎಲ್ಲ ಕನ್ನಡ ವರ್ಣಮಾಲೆ, ಒತ್ತಕ್ಷರಗಳು, ಅದೇ ರೀತಿ ಕಾಗುಣಿತ, ಪದಬಂಧ, ಸೊ ಇವೆಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಈ ಒಂದು ಕನ್ನಡ ವರ್ಣಮಾಲೆ ಟೈಪ್ ಮಾಡೋದು ಹೇಗೆ ಅಂತ. ಕೀಬೋರ್ಡಲ್ಲಿ ಯಾವ ಒಂದು ಲೆಟರ್ನ ಪ್ರೆಸ್ ಮಾಡಿದರೆ ನಮಗೆ ಏನು ಔಟ್ಪುಟ್ ಬರುತ್ತೆ ಅಂತ ನೋಡೋಣ. ನಾವು ಆವಾಗಲೇ ತಿಳ್ಕೊಂಡಿದ್ದೀವಲ್ವ, ಫೊನೆಟಿಕ್ ಅಂದರೆ ನಾವು ಪ್ರೊನೌನ್ಸ್ ಮಾಡೋದ್ರ ಮೂಲಕನೇ ಕೆಲವೊಂದು ಅಕ್ಷರಗಳು ನಮಗೆ ಅರ್ಥ ಆಗಿಬಿಡುತ್ತೆ. ಸೊ ಎ ಟೈಪ್ ಮಾಡಿದ್ರೆ ಆ ಬರುತ್ತೆ, ನೆಕ್ಸ್ಟು ಐ ಟೈಪ್ ಮಾಡಿದ್ರೆ ಇ ಬರುತ್ತೆ, ಇ ಟೈಪ್ ಮಾಡಿದ್ರೆ ಎ ಬರುತ್ತೆ. ನಿಮಗೆ ಅರ್ಥ ಆಗಿಲ್ಲ ಅಂದರೆ ನೀವೇನು ಮಾಡಬೇಕಪ್ಪ ಅಂತಂದರೆ ನುಡಿಯ ಕೀಲಿಮನೆ ವಿನ್ಯಾಸನ ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗತ್ತೆ ಅಂತ. ಮೊದಲಿಗೆ ವರ್ಣಮಾಲೆಯಲ್ಲಿ ಆ ಟೈಪ್ ಮಾಡಬೇಕು ಅಂತಂದರೆ ನಾವು ಏನು ಟೈಪ್ ಮಾಡಿದ್ರೆ ನಮ್ಗೆ ಆ ಬರುತ್ತೆ ಅಂದರೆ ಎ ಟೈಪ್ ಮಾಡಿದ್ರೆ ಆ ಬರುತ್ತೆ. ನಮಗೆ ದೀರ್ಘ ಸ್ವರಗಳಾಗಿರಬಹುದು ಅಥವಾ ಮಹಾಪ್ರಾಣಗಳಾಗಿರಬಹುದು, ಅವು ಬಂದಾಗ ನಾವು ಶಿಫ್ಟ್ನ ಯೂಸ್ ಮಾಡ್ಕೋಬೇಕಾಗಿರುತ್ತೆ. ನಾವು ಇಲ್ಲಿ ನಿಮಗೆ ಹಿಂಟ್ ಕೊಟ್ಟಿದ್ದೀನಿ ಏನಪ್ಪ ಅಂತಂದರೆ ಸ್ಮಾಲ್ ಲೆಟ್ರಲ್ಲಿರೋದೆಲ್ಲ ಆ್ಯಸ್ ಯೂಶುವಲ್ ಟೈಪ್ ಮಾಡಿ, ಎಲ್ಲಿ ಕ್ಯಾಪಿಟಲ್ ಲೆಟ್ರ್ ಬಂದಿದೆಯೋ ಓಕೆನಾ ಅಲ್ಲಿ ನಾವು ಏನಪ್ಪ ಅಂದರೆ ಶಿಫ್ಟ್ನ ಯೂಸ್ ಮಾಡಬೇಕು ಅಂತ. ಸೊ ಇದು ಸ್ವಲ್ಪ ನೀವು ಗಮನಿಸಿದ್ರೆ ಸಾಕು, ಈಸಿಯಾಗಿ ಕಲಿಬಹುದು ಅಂತ. ನೋಡಿ, ಇಲ್ಲಿ ಎ ಇದೆ, ಸೊ ಹಂಗಾಗಿ ಕ್ಯಾಪಿಟಲ್ ಎ ಇದೆ. ಸೊ ಹಂಗಾಗಿ ನಾನು ಶಿಫ್ಟ್ ಎ ಮಾಡಿದಾಗ ಮಹಾಪ್ರಾಣ ಅಥವಾ ದೀರ್ಘ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇ ಟೈಪ್ ಮಾಡಬೇಕಂದ್ರೆ ಐ, ಅದೇ ರೀತಿ ಇ ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಐ. ನಮಗೆ ಉ ಟೈಪ್ ಮಾಡಬೇಕಂದ್ರೆ ಯು, ಉ ಬರಬೇಕಂದ್ರೆ ಶಿಫ್ಟ್ ಯು. ರು ಟೈಪ್ ಮಾಡಬೇಕು ಶಿಫ್ಟ್ ಆರ್. ನಾವು ಬರೀ ಆರ್ ಮಾಡಿದಾಗ ರಾ ಬರುತ್ತೆ. ಸೊ ಹಾಗಾಗಿ ಎ ಟೈಪ್ ಮಾಡಬೇಕು ಅಂತಂದರೆ ಇ, ಎ ಬರಬೇಕಂದ್ರೆ ದೀರ್ಘ ಇದೆ. ಸೊ ಹಾಗಾಗಿ ಶಿಫ್ಟ್ ಇ. ನಮಗೆ ಬರಬೇಕು ಅಂದರೆ ಎ ಆ ಬರುತ್ತೆ, ಶಿಫ್ಟ್ ಆಯಿತು. ಅದೇ ರೀತಿ ಅಹ ಬರಬೇಕು ಅಂದರೆ ಎ ಶಿಫ್ಟ್ ಹೆಚ್. ಓಕೆನಾ? ಇದು ಬಂದ್ಬಿಟ್ಟು ನಮಗಿವಾಗ ವ್ಯಂಜನಗಳನ್ನ ಟೈಪ್ ಮಾಡೋಣ. ಇವಾಗ ಕ ಟೈಪ್ ಮಾಡಬೇಕು ಅಂದರೆ ಕೆ, ಖ ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಕೆ, ಗ ಟೈಪ್ ಮಾಡಬೇಕು ಜಿ, ಘ ಟೈಪ್ ಮಾಡಬೇಕು ಶಿಫ್ಟ್ ಜಿ, ಇನ್ಯಾ ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಝೆಡ್ ಮಾಡಿದ್ವಿ. ನೆಕ್ಸ್ಟ್ ಚ ಟೈಪ್ ಮಾಡಬೇಕಂದ್ರೆ ಸಿ, ಚ ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಸಿ, ಜ ಟೈಪ್ ಮಾಡಬೇಕಂದ್ರೆ ಜೆ, ಝ ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಜೆ, ಇನ್ಯಾ ಟೈಪ್ ಮಾಡಬೇಕಂದ್ರೆ ಝೆಡ್. ಓಕೆ, ಅದೇ ರೀತಿ ನಾವು ಟ ಟೈಪ್ ಮಾಡಬೇಕು ಅಂದರೆ ನಮಗೆ ಟಿ ಟೈಪ್ ಮಾಡಿದ್ರೆ ತಾ ಬರುತ್ತೆ. ಸೊ ಹಾಗಾಗಿ ನಾವು ಕ್ಯೂ ಟೈಪ್ ಮಾಡಿದ್ರೆ ಟ ಬರುತ್ತೆ. ಠ ಬರಬೇಕಂದ್ರೆ ಶಿಫ್ಟ್ ಕ್ಯೂ,
ಅದೇ ರೀತಿ ಡ ಬರಬೇಕು ಅಂದರೆ ನಾವು ಡಬ್ಲ್ಯೂನ ಪ್ರೆಸ್ ಮಾಡಬೇಕಾಗಿರುತ್ತೆ. ಡಿ ಟೈಪ್ ಮಾಡಿದ್ರೆ ದ ಬರುತ್ತೆ. ಸೊ ಹಾಗಾಗಿ ಡಬ್ಲ್ಯೂನ ಟೈಪ್ ಮಾಡಿದ್ರೆ ಡ ಬರುತ್ತೆ. ಅದೇ ರೀತಿ ಮಹಾಪ್ರಾಣ ಧ ಶಿಫ್ಟ್ ಡಬ್ಲ್ಯೂ ಟೈಪ್ ಮಾಡಿದ್ರೆ ಬರುತ್ತೆ. ನ ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಎನ್. ಓಕೆ, ಸ್ಮಾಲ್ ಎನ್ ಟೈಪ್ ಮಾಡಿದ್ರೆ ನ ಬರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಇವಾಗ ತ ಟೈಪ್ ಮಾಡಬೇಕು ಟ ಬರಬೇಕು ಅಂದರೆ ಟಿನ ಟೈಪ್ ಮಾಡಬೇಕು. ಮಹಾಪ್ರಾಣ ಥ ಬರಬೇಕು ಅಂದರೆ ಶಿಫ್ಟ್ ಟಿ. ದ ಬರಬೇಕಂದ್ರೆ ಡಿ. ಮಹಾಪ್ರಾಣ ಧ ಶಿಫ್ಟ್ ಡಿ. ಆ ರೀತಿ ನ ಬರಬೇಕಂದ್ರೆ ಎನ್. ಪ ಟೈಪ್ ಮಾಡಬೇಕು ಅಂದರೆ ಪಿನ ಪ್ರೆಸ್ ಮಾಡಬೇಕಾಗಿರುತ್ತೆ. ಮಹಾಪ್ರಾಣ ಫ ಬರಬೇಕು ಶಿಫ್ಟ್ ಪಿ. ಬಾ ಟೈಪ್ ಮಾಡಬೇಕು ಅಂತಂದರೆ ಬಿನ ಟೈಪ್ ಮಾಡಬೇಕಾಗತ್ತೆ. ಅದೇ ರೀತಿ ಮಹಾಪ್ರಾಣ ಭ ಟೈಪ್ ಮಾಡಬೇಕು ಅಂದರೆ ಶಿಫ್ಟ್ ಬಿನ ಟೈಪ್ ಮಾಡಿ. ಮ ಟೈಪ್ ಮಾಡಬೇಕು ಎಂ. ಯಾ ಟೈಪ್ ಮಾಡಬೇಕು ಅಂದರೆ ವೈ. ಅದೇ ರೀತಿ ರ ಟೈಪ್ ಮಾಡಬೇಕಂದ್ರೆ ಆರ್ ರ. ಲ ಟೈಪ್ ಮಾಡಬೇಕಂದ್ರೆ ಎಲ್. ವಾ ಟೈಪ್ ಮಾಡಬೇಕಂದ್ರೆ ವಿ. ಶ ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಎಸ್. ನಾವು ಬರೀ ಎಸ್ ಮಾಡಿದಾಗ ಸ ಬರುತ್ತೆ. ಸೊ ಹಾಗಾಗಿ ಶ ವಿಶೇಷ ಶ ಟೈಪ್ ಮಾಡಬೇಕಂದ್ರೆ ಎಕ್ಸ್. ಅದೇ ರೀತಿ ಸ ಟೈಪ್ ಮಾಡಬೇಕಂದ್ರೆ ಎಸ್. ಹ ಟೈಪ್ ಮಾಡಬೇಕಂದ್ರೆ ಹೆಚ್ಚನ ಪ್ರೆಸ್ ಮಾಡಬೇಕಾಗಿರುತ್ತೆ. ಳ ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಎಲ್. ಓಕೆ, ಕಾಗುಣಿತನ ಹೇಗೆ ಟೈಪ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಕ ಟೈಪ್ ಮಾಡಬೇಕಂದ್ರೆ ನಮ್ಗೆ ಗೊತ್ತಿದೆ ಕೆನ ಪ್ರೆಸ್ ಮಾಡಿದ್ರೆ ನಮಗೆ ಕ ಬರುತ್ತೆ ಅಂತ. ಇವಾಗ ದೀರ್ಘ ಇದೆ, ಕಾಗೆ ದೀರ್ಘ ಇದೆ. ಕ ಬರಬೇಕು ಅಂದರೆ ನಾವೇನು ಮಾಡ್ತೀವಿ, ಕೆ ಟೈಪ್ ಮಾಡ್ತೀವಿ. ಇವಾಗ ದೀರ್ಘ ಬರಬೇಕಂದ್ರೆ ಕೆ ಶಿಫ್ಟ್ ಎ, ಕಾ ಆಯಿತು. ನೆಕ್ಸ್ಟ್ ಕಿ, ಕಾ ಟೈಪ್ ಮಾಡ್ತೀನಿ, ಅದಕ್ಕೆ ಐ ಮಾಡ್ತೀನಿ, ಕೆ ಐ ಕಿ. ಕಿ ಕಾಗೆ ದೀರ್ಘ ಇದೆ, ಕಾ ದೀರ್ಘ ಬರಬೇಕು ಅಂದರೆ ಶಿಫ್ಟ್ ಐ. ಕು ಕೆ ಯು ಕು. ಅದೇ ರೀತಿ ಕು ದೀರ್ಘ ಇದೆ. ಸೊ ಹಾಗಾಗಿ ಶಿಫ್ಟ್ನ ಯೂಸ್ ಮಾಡಿದ್ರೆ ಕು ಆಗುತ್ತೆ. ಕೆ ಶಿಫ್ಟ್ ಯು ಕು. ಕ್ರು ಕೆ ಶಿಫ್ಟ್ ಆರ್ ಕ್ರು. ಕೆ ಕೆ ಇ ಕೆ. ಕೆ ದೀರ್ಘ ಇದೆ. ಸೊ ಹಾಗಾಗಿ ಕೆ ಶಿಫ್ಟ್ ಇ ಕೆ. ಕೈ ಕೆ ಶಿಫ್ಟ್ ವೈ ಕೈ. ಕೋ ಕೆ ಓ ಕೋ. ಕೆ ಶಿಫ್ಟ್ ಓ ಕೋ. ದೀರ್ಘ ಬಂದಾಗ ನಾವು ಶಿಫ್ಟ್ನ ಯೂಸ್ ಮಾಡಬೇಕು ಅಂತ. ಕೌ ಕೆ ಶಿಫ್ಟ್ ವಿ ಕೌ. ಅದೇ ರೀತಿ ಕಾಗೆ ಅಮ್ಮಿದೆ, ಕಮ್ ಟೈಪ್ ಮಾಡಬೇಕು. ಕೆ ಶಿಫ್ಟ್ ಎಂ ಕಮ್. ಕೆ ಶಿಫ್ಟ್ ಹೆಚ್ ಕಹ. ಮಹಾಪ್ರಾಣ ಖ ಬರಬೇಕು ಅಂದರೆ ಶಿಫ್ಟ್ ಕೆನ ಯೂಸ್ ಮಾಡ್ತೀವಿ. ಅದೇ ರೀತಿ ಮಹಾಪ್ರಾಣ ಖ ಬರಬೇಕು ಅಂದರೆ ಶಿಫ್ಟ್ ಕೆ ದೀರ್ಘ ಇದೆ, ಶಿಫ್ಟ್ ಎ. ಖಿ ಶಿಫ್ಟ್ ಕೆ ಐ ಖಿ. ಶಿಫ್ಟ್ ಕೆ ಶಿಫ್ಟ್ ಐ ಖಿ. ನಾವಿವಾಗ ಖು ಟೈಪ್ ಮಾಡಬೇಕು. ಶಿಫ್ಟ್ ಕೆ ಯು ಖು. ಖು ದೀರ್ಘ ಇದೆ, ಶಿಫ್ಟ್ ಕೆ ಶಿಫ್ಟ್ ಯು ಖು. ಕ್ರು ಟೈಪ್ ಮಾಡಬೇಕು. ಶಿಫ್ಟ್ ಕೆ ಶಿಫ್ಟ್ ಆರ್ ಕ್ರು. ಕೆ ಶಿಫ್ಟ್ ಕೆ ಇ ಖೆ. ಶಿಫ್ಟ್ ಕೆ ಶಿಫ್ಟ್ ಇ ಖೆ. ನಾವು ಕೈ ಟೈಪ್ ಮಾಡಬೇಕು. ಶಿಫ್ಟ್ ಕೆ ಶಿಫ್ಟ್ ವೈ ಕೈ. ಕೋ ಶಿಫ್ಟ್ ಕೆ ಓ ಕೋ ಅಷ್ಟೇ. ಇದಕ್ಕೆ ದೀರ್ಘ ಬಂದಿದೆ. ಶಿಫ್ಟ್ ಕೆ ಶಿಫ್ಟ್ ಓ ಖೋ. ಖೌ ಶಿಫ್ಟ್ ಕೆ ಶಿಫ್ಟ್ ವಿ ಖೌ. ಕಮ್ ಶಿಫ್ಟ್ ಕೆ ಶಿಫ್ಟ್ ಎಂ ಕಮ್. ಮಹಾಪ್ರಾಣಕ್ಕೆ ಅಹ ಇದೆ. ಶಿಫ್ಟ್ ಕೆ ಶಿಫ್ಟ್ ಹೆಚ್ ಕಹ. ಸೊ ನೀವು ಪ್ರತಿನಿತ್ಯ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನಿಮಗೆ ಕನ್ನಡ ಟೈಪಿಂಗ್ ಅನ್ನೋದು ತುಂಬ ಈಸಿಯಾಗಿ ಆಗತ್ತೆ. ಇಲ್ಲ ನೀವು ಪ್ರಾಕ್ಟೀಸ್ ಮಾಡಿಲ್ಲ, ಬರೀ ವಿಡಿಯೋ ನೋಡಿ ನಾವು ನಮ್ಗೆ ಬಂದ್ಬಿಡತ್ತಂದರೆ ಅದು ಅಸಾಧ್ಯದ ಕೆಲಸ. ನೀವು ಪ್ರಾಕ್ಟೀಸ್ ಎಷ್ಟು ಮಾಡ್ತೀರೋ ಅಷ್ಟು ನಿಮಗೆ ಫಾಸ್ಟಾಗಿ, ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತ.
ಒತ್ತಕ್ಷರಗಳನ್ನು ಹೇಗೆ ಟೈಪ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾವು ಪ್ರೀವಿಯಸ್ ವಿಡಿಯೋಗಳಲ್ಲಿ ಕನ್ನಡ ವರ್ಣಮಾಲೆ ಹೇಗೆ ಟೈಪ್ ಮಾಡೋದು, ಅದೇ ರೀತಿ ಕನ್ನಡ ಕಾಗುಣಿತ ಹೇಗೆಲ್ಲ ಟೈಪ್ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ಒಂದು ವಿಡಿಯೋಸ್ ನೋಡಿಲ್ಲ ಅಂತಂದರೆ ಒಮ್ಮೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಥವಾ ನಮ್ಮ ಒಂದು ಚಾನಲಲ್ಲಿ ವಿಡಿಯೋಸ್ ಇರುತ್ತೆ, ಅಲ್ಲಿಂದ ನೀವು ನೋಡಬಹುದು ಅಂತ. ಈ ಒಂದು ಒತ್ತಕ್ಷರಗಳನ್ನು ಟೈಪ್ ಮಾಡೋದು ಹೇಗೆ ಅಂತಂದರೆ, ಇವಾಗ ಒತ್ತಕ್ಷರಗಳಂತಂತಂದರೆ ಒಂದು ಪದ ಇರುತ್ತೆ, ಆ ಪದಕ್ಕೆ ಕೆಳಗಡೆ ಒಂದು ಅಕ್ಷರಗಳಿರುತ್ತೆ. ಸೊ ಈ ಥರ ಟೈಪ್ ಮಾಡೋದು ಹೇಗೆ ಅಂತಂದರೆ, ಇವಾಗ ನಮಗೆ ಗೊತ್ತಿದೆ ಕ ಟೈಪ್ ಮಾಡಬೇಕಂತಂದ್ರೆ ಕೆನ ಟೈಪ್ ಮಾಡಬೇಕು. ಇವಾಗ ನಮಗೆ ಅರ್ಧ ಅಕ್ಷರ ಬರಬೇಕು ಅಂತಂದರೆ ನಾವು ಏನನ್ನು ಪ್ರೆಸ್ ಮಾಡಿದ್ರೆ ನಮಗೆ ಅರ್ಧ ಅಕ್ಷರ ಬರುತ್ತೆ ಅಂತಂದರೆ ಎಫ್ನ ಕ್ಲಿಕ್ ಮಾಡಿದಾಗ ಅಥವಾ ಎಫ್ನ ಪ್ರೆಸ್ ಮಾಡಿದಾಗ ನಮಗೆ ಅರ್ಧ ಅಕ್ಷರ ಬರುತ್ತೆ. ಇವಾಗ ಒತ್ತಕ್ಷರ ಯಾವುದಿದೆ, ಕಾಗೆ ಕಾವತ್ತಿದೆ. ಸೊ ಹಾಗಾಗಿ ಕ ಟೈಪ್ ಮಾಡಬೇಕಂದ್ರೆ ನಾವು ಕೆ ಟೈಪ್ ಮಾಡ್ತೀವಿ, ಕಾಗೆ ಕಾವತ್ತು. ಅದೇ ರೀತಿ ಮಹಾಪ್ರಾಣ ಖ ಇದೆ. ಇವಾಗ ಮಹಾಪ್ರಾಣ ಖ ಟೈಪ್ ಮಾಡಬೇಕಂದ್ರೆ ಶಿಫ್ಟ್ ಕೆ. ನಮಗೆ ಅರ್ಧ ಅಕ್ಷರ ಬರಬೇಕು ಅಂದರೆ ಏನನ್ನು ಪ್ರೆಸ್ ಮಾಡಬೇಕು, ಯಾವ ಕಿನ ಪ್ರೆಸ್ ಮಾಡಬೇಕು, ಎಫ್. ಇವಾಗ ಯಾವ ಒಂದು ಒತ್ತಕ್ಷರ ಇದೆ, ಮಹಾಪ್ರಾಣ ಖ. ಮಹಾಪ್ರಾಣ ಖ ಬರಬೇಕು, ನಾವು ಏನು ಟೈಪ್ ಮಾಡಬೇಕು, ಶಿಫ್ಟ್ ಕೆ ಬಂತ. ಅದೇ ಥರ ಗಾಗೆ ಗಾವತ್ತಿದೆ. ನಮಗೆ ಗಾ ಟೈಪ್ ಮಾಡಬೇಕು ಅಂದರೆ, ಗಾ ಬರಬೇಕು ಅಂದರೆ ಏನು ಟೈಪ್ ಮಾಡ್ತೀವಿ, ಜಿ. ಅರ್ಧ ಅಕ್ಷರ ಬರಬೇಕು ಅಂದರೆ ಎಫ್. ಅದೇ ರೀತಿ ಯಾವ ಒಂದು ಒತ್ತಕ್ಷರ ಇದೆ, ಗಾ, ಗಾಗೆ ಗಾವತ್ತು. ಅದೇ ರೀತಿ ಮಹಾಪ್ರಾಣ ಘ ಇದೆ. ಮಹಾಪ್ರಾಣ ಘ ಬರಬೇಕು ಅಂದರೆ ಶಿಫ್ಟ್ ಜಿನ ಪ್ರೆಸ್ ಮಾಡ್ತೀವಿ. ಅದೇ ರೀತಿ ಅರ್ಧ ಅಕ್ಷರ ಬರಬೇಕು ಅಂದರೆ ಎಫ್. ಯಾವ ಒತ್ತಕ್ಷರ ಇದೆ, ಮಹಾಪ್ರಾಣ ಘ, ಅದು ಬರಬೇಕಂದ್ರೆ ಶಿಫ್ಟ್ ಜಿ, ಗಾಗೆ ಘಾವತ್ತು. ನಮಗೆ ಇನ್ಯಾಗೆ ಇನ್ಯಾವತ್ತು ಬರಬೇಕು ಅಂತಂದರೆ, ನಮಗೆ ಇನ್ಯಾ ಬರಬೇಕಂದ್ರೆ ನಮಗೆ ಶಿಫ್ಟ್ ಝೆಡ್ ಮಾಡ್ತೀವಿ. ಸೊ ಇವಾಗ ಇದರ ಒಂದು ಅರ್ಧ ಅಕ್ಷರ ಬರಬೇಕಂದ್ರೆ ಎಫ್ ಟೈಪ್ ಮಾಡ್ತೀವಿ. ಮತ್ತು ಅದಕ್ಕೆ ಒತ್ತಕ್ಷರ ಇದೆ, ಇನ್ಯಾ ಇದೆ. ಸೊ ಹಾಗಾಗಿ ಶಿಫ್ಟ್ ಝೆಡ್ ಮಾಡಿದ್ರೆ ನ್ಯಾಗೆ ನ್ಯಾವತ್ತು ಆಗುತ್ತೆ. ಅದೇ ರೀತಿಗೆ ಚಾಗೆ ಚಾವತ್ತಿದೆ. ನಮಗೆ ಚಾ ಟೈಪ್ ಮಾಡಬೇಕಂದ್ರೆ ಸಿ ಮಾಡ್ತೀವಿ. ಅದಕ್ಕೆ ಅರ್ಧ ಅಕ್ಷರ ಬರಬೇಕಂದ್ರೆ ಎಫ್. ಒತ್ತಕ್ಷರ ಏನಿದೆ, ಚ, ಹಾಗಾಗಿ ಸಿ ಟೈಪ್ ಮಾಡ್ತೀವಿ. ಸೊ ಅದೇ ರೀತಿ ಮಹಾಪ್ರಾಣ ಚ ಇದೆ, ಶಿಫ್ಟ್ ಸಿ, ಎಫ್, ಶಿಫ್ಟ್ ಸಿ. ಜಾಗೆ ಜಾವತ್ತು, ಜೆ, ಎಫ್, ಜೆ. ಅದೇ ರೀತಿ ಮಹಾಪ್ರಾಣ ಝ ಇದೆ, ಶಿಫ್ಟ್ ಜೆ, ಎಫ್, ಶಿಫ್ಟ್ ಜೆ. ಅದೇ ರೀತಿ ಇನ್ಯಾ ಇದೆ. ಸೊ ಝೆಡ್ ಮಾಡಿದ್ರೆ ಇನ್ಯಾ ಬರುತ್ತೆ. ಅರ್ಧ ಅಕ್ಷರ ಬರಬೇಕು ಅಂತಂದರೆ ಎಫ್ ಟೈಪ್ ಮಾಡ್ತೀವಿ, ಝೆಡ್ ಟೈಪ್ ಮಾಡ್ತೀವಿ. ಟಾ ಬರಬೇಕು ಅಂದರೆ ನಾವು ಕ್ಯೂ ಟೈಪ್ ಮಾಡ್ತೀವಿ. ಇದರ ಅರ್ಧ ಅಕ್ಷರ ಬರಬೇಕು ಅಂದರೆ ಎಫ್ ಟೈಪ್ ಮಾಡ್ತೀವಿ. ಮತ್ತು ಒತ್ತಕ್ಷರ ಬರಬೇಕು ಅಂದರೆ ಕ್ಯೂ. ಅದೇ ರೀತಿ ಶಿಫ್ಟ್ ಕ್ಯೂ, ಎಫ್, ಶಿಫ್ಟ್ ಕ್ಯೂ. ಡಾಗೆ ಡಾವತ್ತಿದೆ, ಡಬ್ಲ್ಯೂ, ಎಫ್, ಡಬ್ಲ್ಯೂ. ಅದೇ ರೀತಿ ಮಹಾಪ್ರಾಣ ಢ ಇದೆ, ಶಿಫ್ಟ್ ಡಬ್ಲ್ಯೂ, ಎಫ್, ಶಿಫ್ಟ್ ಡಬ್ಲ್ಯೂ. ನಾಗೆ ನಾವತ್ತಿದೆ, ಶಿಫ್ಟ್ ಎನ್, ಎಫ್, ಶಿಫ್ಟ್ ಎನ್. ತಾ ಬರಬೇಕು ಅಂದರೆ ಟಿ, ಅರ್ಧ ಅಕ್ಷರ ಎಫ್, ಒತ್ತಕ್ಷರ ಯಾವುದಿದೆ, ಟಿ. ಅದೇ ಥರ ಮಹಾಪ್ರಾಣ ಥ, ಶಿಫ್ಟ್ ಟಿ, ಎಫ್, ಶಿಫ್ಟ್ ಟಿ. ಮತ್ತು ದ ಇದೆ, ಡಿ, ಎಫ್, ಡಿ. ಮಹಾಪ್ರಾಣ ಧ, ಶಿಫ್ಟ್ ಡಿ, ಎಫ್, ಶಿಫ್ಟ್ ಡಿ. ನೆಕ್ಸ್ಟ್ ನಾಗೆ ನಾವತ್ತಿದೆ, ಎನ್, ಎಫ್, ಎನ್. ಅದೇ ರೀತಿ ಪಾಗೆ ಪಾವತ್ತಿದೆ, ಪಿ, ಎಫ್, ಪಿ. ಮಹಾಪ್ರಾಣ ಫ ಇದೆ, ಶಿಫ್ಟ್ ಪಿ, ಎಫ್, ಶಿಫ್ಟ್ ಪಿ. ಬಾಗೆ ಬಾವತ್ತು, ಬಿ, ಎಫ್, ಬಿ. ಮಹಾಪ್ರಾಣ ಭ ಇದೆ, ಶಿಫ್ಟ್ ಬಿ, ಎಫ್, ಶಿಫ್ಟ್ ಬಿ. ಮಾಗೆ ಮಾವತ್ತು, ಎಂ, ಎಫ್, ಎಂ. ಯಾಗೆ ಯಾವತ್ತಿದೆ, ವೈ, ಎಫ್, ವೈ. ರಾಗೆ ರಾವತ್ತಿದೆ, ಆರ್, ಎಫ್, ಆರ್. ಲಾಗೆ ಲಾವತ್ತಿದೆ, ಎಲ್, ಎಫ್, ಎಲ್. ವಾಗೆ ವಾವತ್ತಿದೆ, ವಿ, ಎಫ್, ವಿ. ಶಾಗೆ ಶಾವತ್ತಿದೆ, ಶಿಫ್ಟ್ ಎಸ್, ಎಫ್,
ಶಿಫ್ಟ್ ಎಸ್. ಅದೇ ರೀತಿ ಶಾಗೆ ಶಾವತ್ತಿದೆ ವಿಶೇಷ ಎಕ್ಸ್ ಎಫ್ ಎಕ್ಸ್. ಸಾಗೆ ಸಾವತ್ತಿದೆ ಎಸ್ ಎಫ್ ಎಸ್. ಹಾಗೆ ಹಾವತ್ತಿದೆ ಹೆಚ್ ಎಫ್ ಹೆಚ್. ಲಾಗೆ ಲಾವತ್ತಿದೆ ಶಿಫ್ಟ್ ಎಲ್ ಎಫ್ ಶಿಫ್ಟ್ ಎಲ್. ಇವಾಗ ನಾವು ಪದಗಳನ್ನು ಯಾವ ರೀತಿ ಟೈಪ್ ಮಾಡ್ತೀವಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಮೊದಲಿಗೆ ಬೆಂಗಳೂರು ಅಂತಿದೆ. ಇವಾಗ ಫಸ್ಟ್ ಅಕ್ಷರ ಇದೆ ಬಾ ಇದೆ, ಸೊ ಬಿ. ಅದಕ್ಕೆ ಎ ಕಾರ ಇದೆ ಇ. ಮತ್ತೆ ಅಮ್ ಇದೆ ಶಿಫ್ಟ್ ಎಂ ಬೆಮ್. ಮತ್ತೆ ಗಾ ಇದೆ ಜಿ. ಲಾ ಇದೆ ಶಿಫ್ಟ್ ಎಲ್. ಅದಕ್ಕೆ ಊ ಕಾರ ಇದೆ ಶಿಫ್ಟ್ ಯು. ಮತ್ತೆ ರಾ ಇದೆ ಆರ್. ಊ ಕಾರ ಇದೆ ಉ ಯು ಬೆಂಗಳೂರು. ಅದೇ ರೀತಿ ವಿಶ್ವಾಸ ಅನ್ನೋ ಒಂದು ಪದನ ಹೇಗೆ ಟೈಪ್ ಮಾಡೋದು ಅಂದರೆ, ವಿಶ್ವಾಸ ವಿ ಬರಬೇಕಂದ್ರೆ ವಿ ಐ. ಶಾ ಇದೆ ಶಿಫ್ಟ್ ಎಸ್. ಒತ್ತಕ್ಷರ ಬಂದಿದೆ, ಸೊ ಹಾಗಾಗಿ ಇವಾಗ ಎಫ್ನ ಟೈಪ್ ಮಾಡಬೇಕು. ಯಾವುದು ಒತ್ತಕ್ಷರ ಇರೋದು ವಾ ವಿ ಟೈಪ್ ಮಾಡಬೇಕು. ದೀರ್ಘ ಇದೆ ಶಿಫ್ಟ್ ಎ. ಸಾ ಇದೆ ಎಸ್ ವಿಶ್ವಾಸ. ಅದೇ ರೀತಿ ಸ್ವಾತಂತ್ರ್ಯ ಅಂತ ಇದೆ. ಹೇಗೆ? ಸಾ ಇದೆ ಎಸ್. ಅದಕ್ಕೆ ಒತ್ತಕ್ಷರ ಇದೆ ಎಫ್. ಯಾವ ಒತ್ತಕ್ಷರ ಇದೆ? ವಾ ಇದೆ ವಿ. ದೀರ್ಘ ಇದೆ ಶಿಫ್ಟ್ ಎ ಸ್ವ. ತಾ ಇದೆ ಟಿ. ತಮ್ ಅಂಕಾರ ಇದೆ ಶಿಫ್ಟ್ ಎಂ. ತ್ರ್ಯ ಅಂದರೆ ತಾಗೆ ಎರಡು ಒತ್ತಕ್ಷರಗಳಿದೆ. ಫಸ್ಟ್ ತಾ ಟೈಪ್ ಮಾಡಬೇಕಂದ್ರೆ ಟಿ ಟೈಪ್ ಮಾಡ್ತೀವಿ. ಒತ್ತಕ್ಷರ ಇದೆ, ಸೊ ಹಾಗಾಗಿ ಎಫ್ ಟೈಪ್ ಮಾಡ್ತಾ ಇದ್ದೀನಿ. ಯಾವ ಒತ್ತಕ್ಷರ ಇದೆ? ರಾ ಇದೆ, ಸೊ ಹಾಗಾಗಿ ಆರ್. ಮತ್ತೆ ಇನ್ನೊಂದು ಒತ್ತಕ್ಷರ ಇದೆ, ಇವಾಗ ಮತ್ತೆ ಎಫ್. ಓಕೆ. ಯಾವುದು ಒತ್ತಕ್ಷರ ಇರೋದು? ವೈ. ಸಾರಿ, ಯಾ ಇದೆ, ಸೊ ಹಾಗಾಗಿ ವೈ. ಓಕೆ, ಇಷ್ಟು ಸ್ವಾತಂತ್ರ್ಯ. ನೆಕ್ಸ್ಟ್ ಕನ್ನಡ. ಕಾ ಟೈಪ್ ಮಾಡಬೇಕಂದ್ರೆ ಕೆ ಟೈಪ್ ಮಾಡ್ತೀವಿ. ನಾ ಟೈಪ್ ಮಾಡಬೇಕಂದ್ರೆ ಎನ್. ನಾಗೆ ಒತ್ತಕ್ಷರ ಇದೆ ಎಫ್. ಯಾವ ಒತ್ತಕ್ಷರ ಇದೆ? ನಾ ಇದೆ, ಸೊ ಹಾಗಾಗಿ ಎನ್. ಡಾ ಟೈಪ್ ಮಾಡಬೇಕಂದ್ರೆ ಡಬ್ಲ್ಯೂ ಕನ್ನಡ. ಅದೇ ಥರ ಅಪ್ಪ ಟೈಪ್ ಮಾಡಬೇಕು. ಆ ಟೈಪ್ ಮಾಡಬೇಕಂದ್ರೆ ಎ ಟೈಪ್ ಮಾಡ್ತೀವಿ. ಪಾ ಇದೆ ಪಿ. ಪಾಗೆ ಒತ್ತಕ್ಷರ ಇದೆ ಎಫ್. ಯಾವ ಒತ್ತಕ್ಷರ ಇದೆ? ಪಾ ಇದೆ, ಸೊ ಹಾಗಾಗಿ ಪಾ. ಓಕೆ, ಇಷ್ಟು ಅರ್ಥ ಆಯ್ತಲ್ವಾ? ಇವಾಗ ಪ್ರಾಥಮಿಕ ಟೈಪ್ ಮಾಡಬೇಕು. ಪ್ರಾಥಮಿಕ ಪದಗಳು ನೋಡಿಕೊಂಡು ಪ್ರೊನೌನ್ಸ್ ಮಾಡಿಕೊಂಡು ಟೈಪ್ ಮಾಡೋಣ. ಪಾ ಬರಬೇಕು ಅಂದರೆ ಪಿ ಟೈಪ್ ಮಾಡ್ತೀವಿ. ಅದೇ ರೀತಿ ಒತ್ತಕ್ಷರ ಇದೆ ಎಫ್ ಟೈಪ್ ಮಾಡ್ತೀವಿ. ಯಾವ ಒತ್ತಕ್ಷರ ಇದೆ? ರಾ ಇದೆ, ಸೊ ಹಂಗಾಗಿ ಆರ್. ದೀರ್ಘ ಇದೆ, ಸೊ ಶಿಫ್ಟ್ ಎ. ಮಹಾಪ್ರಾಣ ಥಾ ಇದೆ, ಇವಾಗ ಶಿಫ್ಟ್ ಟಿ ಮಾಡಬೇಕು. ಓಕೆ. ಮಾ ಇದೆ ಎಂ. ಮಾಗೆ ಇ ಅಂದರೆ ಐ. ಕೆ ಕಾ ಬರಬೇಕು ಅಂದರೆ ಕೆ. ಪ್ರಾಥಮಿಕ. ವ್ಯವಸ್ಥಾಪಕರು ಅಂತ ಬಂದಿದೆ. ಸೊ ವಾ ಇದೆ, ವಿ ಟೈಪ್ ಮಾಡಿದೆ. ವಾಗೆ ಒತ್ತಕ್ಷರ ಇದೆ ಎಫ್. ಯಾವ ಒತ್ತಕ್ಷರ ಇದೆ? ವೈ ಅಂದರೆ ಯಾ ಇದೆ. ಇವಾಗ ಮತ್ತೆ ವಾ ಬಂದಿದೆ ವಿ. ಸಾ ಇದೆ ಎಸ್. ಸಾಗೆ ಒತ್ತಕ್ಷರ ಇದೆ ಎಫ್. ಯಾವ ಒತ್ತಕ್ಷರ ಇದೆ? ಮಹಾಪ್ರಾಣ ಥಾ ಇದೆ ಶಿಫ್ಟ್ ಟಿ. ದೀರ್ಘ ಇದೆ ಶಿಫ್ಟ್ ಎ. ಓಕೆ. ಪಾ ಇದೆ ಪಿ ಟೈಪ್ ಮಾಡ್ತೀನಿ. ಕಾ ಇದೆ ಕೆ ಟೈಪ್ ಮಾಡ್ತೀನಿ. ರಾ ಇದೆ ಆರ್ ಟೈಪ್ ಮಾಡ್ತೀನಿ. ಮತ್ತು ಊಕಾರ ಇದೆ ಯು. ವ್ಯವಸ್ಥಾಪಕರು. ಓಕೆ, ಇನ್ನು ಸಿಂಪಲ್ ಆಗಿದೆ. ನಿರ್ದಿಷ್ಟ ಟೈಪ್ ಮಾಡಬೇಕು. ಹೇಗೆ ನಿರ್ದಿಷ್ಟ ಟೈಪ್ ಮಾಡಬೇಕು ಅಂದರೆ, ನಾ ಇದೆ ಎನ್ ಟೈಪ್ ಮಾಡಿದೆ. ಅದಕ್ಕೆ ಐ ಇದೆ, ಈ ಕಾರ ಇದೆ, ಐ ಟೈಪ್ ಮಾಡಿದೆ. ದ ಡಿ ಟೈಪ್ ಮಾಡಿದೆ. ಐ ಈ ಕಾರ ಇದೆ ಐ. ಇವಾಗ ಅರ್ಕಾವತು ಬರಬೇಕಂದ್ರೆ ಶಿಫ್ಟ್ ಎಫ್ ಮಾಡಿ. ಶಿಫ್ಟ್ ಎಫ್ ಮಾಡಿದ್ರೆ ನಮಗೆ ಅರ್ಕಾವತು ಬರುತ್ತೆ. ಶಾ ಟೈಪ್ ಮಾಡಬೇಕಂದ್ರೆ ಎಕ್ಸ್. ಶಾಗೆ ಒತ್ತಕ್ಷರ ಇದೆ, ಸೊ ಎಫ್ ಮಾಡ್ತೀನಿ. ಶಾಗೆ ಯಾವ ಒತ್ತಕ್ಷರ ಇದೆ? ಟಾ ಇದೆ,
ನಮಗೆ ಟಾ ಬರಬೇಕು ಅಂದರೆ ಕ್ಯೂನ ಟೈಪ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನ್ಯಾಯಮೂರ್ತಿ ಅಂತ ಟೈಪ್ ಮಾಡಬೇಕು. ಹೇಗೆ ಅಂತ ನೋಡೋಣ. ಇವಾಗ ನಾ ಇದೆ, ಎನ್ ಟೈಪ್ ಮಾಡಿದೆ, ಒತ್ತಕ್ಷರ ಇದೆ, ಸೊ ಅರ್ಧ ಅಕ್ಷರ ಬರಬೇಕು. ನಾ ಟೈಪ್ ಎಫ್ ಟೈಪ್ ಮಾಡಿದೆ. ಯಾವ ಒತ್ತಕ್ಷರ ಇದೆ? ಯಾ ಇದೆ, ಸೊ ಹಾಗಾಗಿ ವೈ ಟೈಪ್ ಮಾಡ್ತೀನಿ. ಅದಕ್ಕೆ ದೀರ್ಘ ಇದೆ, ಸೊ ಶಿಫ್ಟ್ ಎ ಮಾಡಿದೆ. ಓಕೆ, ಇವಾಗ ಮತ್ತೆ ಯಾವುದಿದೆ? ಯಾ ಇದೆ, ಸೊ ಹಾಗಾಗಿ ವೈ ಟೈಪ್ ಮಾಡಿದೆ. ಮಾ ಇದೆ, ಎಮ್ ಟೈಪ್ ಮಾಡಿದೆ. ಊಕಾರ ಇದೆ, ಸೊ ಹಾಗಾಗಿ ಶಿಫ್ಟ್ ಯು, ಮೂ. ತಾ ಇದೆ, ಟಿ ಟೈಪ್ ಮಾಡಿದೆ. ಅದಕ್ಕೆ ಈ ಕಾರ ಇದೆ, ಐ. ಇವಾಗ ಅರ್ಕ ಹೊತ್ತಿದೆ. ಅರ್ಕ ಹೊತ್ತು ಟೈಪ್ ಮಾಡ್ಬೇಕಂದ್ರೆ ನಮ್ಗೆ ಗೊತ್ತಿದೆ, ಶಿಫ್ಟ್ ಎಫ್ನ ಮಾಡಿದ್ರೆ ನಮಗೆ ಅರ್ಕ ಹೊತ್ತು ಬರುತ್ತೆ. ಓಕೆನಾ? ನೆಕ್ಸ್ಟ್ ಅದೇ ರೀತಿ ಇನ್ನೊಂದೇನಿದೆ? ಆಸ್ಪತ್ರೆ. ಆಸ್ಪತ್ರೆ ಹೇಗೆ ಟೈಪ್ ಮಾಡೋದು ಅಂದರೆ, ಆ ಇದೆ ದೀರ್ಘ, ಶಿಫ್ಟ್ ಎ. ಸಾಗೆ ಒತ್ತಕ್ಷರ ಇದೆ, ಸಾ ಎಸ್ ಟೈಪ್ ಮಾಡ್ತೀನಿ. ಸಾಗೆ ಒತ್ತಕ್ಷರ ಇದೆ. ಒತ್ತಕ್ಷರ ಟೈಪ್ ಮಾಡಬೇಕಂದ್ರೆ ಫಸ್ಟ್ ಎಫ್ ಟೈಪ್ ಮಾಡಬೇಕು. ಯಾವ ಒತ್ತಕ್ಷರ ಇದೆ? ಪಾ ಇದೆ. ಓಕೆ, ನೆಕ್ಸ್ಟ್ ತಾ ಇದೆ, ಟಿ ಟೈಪ್ ಮಾಡಿದೆ. ಅದಕ್ಕೆ ಒತ್ತಕ್ಷರ ಇದೆ, ಸೊ ಹಾಗಾಗಿ ಎಫ್ ಟೈಪ್ ಮಾಡಿದೆ. ಯಾವ ಒತ್ತಕ್ಷರ ಇದೆ? ರಾ ಒತ್ತಕ್ಷರ ಇದೆ, ಸೊ ಹಾಗಾಗಿ ನಾನು ಆರ್ ಟೈಪ್ ಮಾಡಿದೆ. ಅದಕ್ಕೆ ಎ ಕಾರ ಇದೆ, ಸೊ ಹಾಗಾಗಿ ಇ ಟೈಪ್ ಮಾಡಿದೆ. ಆಸ್ಪತ್ರೆ. ಕರ್ನಾಟಕ ಟೈಪ್ ಮಾಡಬೇಕು. ಫಸ್ಟು ಕಾ ಇದೆ, ಕೆ ಟೈಪ್ ಮಾಡಿದೆ. ನಾ ಇದೆ, ಎನ್ ಟೈಪ್ ಮಾಡಿದೆ. ಅದಕ್ಕೆ ದೀರ್ಘ ಇದೆ, ಶಿಫ್ಟ್ ಎ. ಅರ್ಕಾವತ್ ಇದೆ, ಶಿಫ್ಟ್ ಎಫ್. ಟಾ ಇದೆ, ಕ್ಯೂ. ಕೆ ಇದೆ, ಕೆ. ಕರ್ನಾಟಕ. ಅದೇ ರೀತಿ ರಾಷ್ಟ್ರೀಯ ಅನ್ನೋ ಒಂದು ಪದನ ಟೈಪ್ ಮಾಡಬೇಕು. ರಾ ಇದೆ, ಆರ್ ಟೈಪ್ ಮಾಡಿದೆ. ರಾಗೆ ದೀರ್ಘ ಇದೆ, ಶಿಫ್ಟ್ ಎ. ಶಾ ಇದೆ, ಎಕ್ಸ್. ಶಾಗೆ ಒತ್ತಕ್ಷರ ಇದೆ, ಎಫ್ ಟೈಪ್ ಮಾಡಿದೆ. ಯಾವ ಒತ್ತಕ್ಷರ ಇದೆ? ಟಾ ಇದೆ. ಟಾ ಬರಬೇಕಂದ್ರೆ ಕ್ಯೂ. ಮತ್ತೆ ಒಂದು ಒತ್ತಕ್ಷರ ಇದೆ, ಎಫ್ ಟೈಪ್ ಮಾಡಿದೆ. ಯಾವುದಿದೆ? ರಾ ಇದೆ, ಸೊ ಹಾಗಾಗಿ ಆರ್. ದೀರ್ಘ ಇದೆ, ಈ ಕಾರ, ಶಿಫ್ಟ್ ಐ, ರಾಷ್ಟ್ರೀಯ. ಯಾ ಇದೆ, ವೈ, ರಾಷ್ಟ್ರೀಯ. ಓಕೆ, ನೆಕ್ಸ್ಟ್ ಕಂಪ್ಯೂಟರ್ ಅನ್ನೋ ಒಂದು ಪದನ ಟೈಪ್ ಮಾಡಬೇಕು. ಅದು ಹೇಗೆ ಅಂತ ನೋಡೋಣ. ಕಾ ಇದೆ, ಕೆ ಟೈಪ್ ಮಾಡಿದೆ. ಅಮ್ ಇದೆ, ಶಿಫ್ಟ್ ಎಮ್, ಕಮ್. ಪಾ ಇದೆ, ಪಿ ಟೈಪ್ ಮಾಡಿದೆ. ಪಾಗೆ ಒತ್ತಕ್ಷರ ಇದೆ, ಎಫ್. ಯಾವ ಒತ್ತಕ್ಷರ ಇದೆ? ಯಾವ ಒತ್ತಕ್ಷರ ಇದೆ? ಯಾ. ಮತ್ತೆ ಅದು ಊಕಾರ ಇದೆಯಂತೆ, ಶಿಫ್ಟ್ ಯು, ಕಂಪ್ಯೂ. ಟಾ ಇದೆ, ಕ್ಯೂ ಟೈಪ್ ಮಾಡಿದೆ. ರಾ ಇದೆ, ಆರ್ ಟೈಪ್ ಮಾಡಿದೆ. ರಾಗೆ ಅರ್ಧ ಅಕ್ಷರ ಬರಬೇಕು ಅಂದರೆ ಎಫ್ ಟೈಪ್ ಮಾಡ್ತೀನಿ, ಕಂಪ್ಯೂಟರ್. ಓಕೆ, ನೆಕ್ಸ್ಟ್ ಅದೇ ರೀತಿ ಕಿಯೋನಿಕ್ಸ್ ಅಂತಿದೆ. ಓಕೆ, ಕಾ ಇದೆ, ಕೆ ಟೈಪ್ ಮಾಡಿದೆ. ಕಾಗೆ ಈ ಕಾರ ಇದೆ, ಐ. ಯಾ ಇದೆ, ವೈ ಟೈಪ್ ಮಾಡಿದೆ. ಯಾಗೆ ಓ ಕಾರ ಇದೆ, ಶಿಫ್ಟ್ ಓ, ಕಿಯೋ. ನಾ ಇದೆ, ಏನು ಟೈಪ್ ಮಾಡಿದೆ. ಈ ಕಾರ ಇದೆ, ಸೊ ಹಾಗಾಗಿ ಐ. ಕೆ ಇದೆ, ಕೆ ಟೈಪ್ ಮಾಡಿದೆ. ಕಾಗೆ ಒತ್ತಕ್ಷರ ಇದೆ, ಎಫ್ ಮಾಡಿದೆ. ಯಾವ ಒತ್ತಕ್ಷರ ಇದೆ? ಸಾ ಒತ್ತಕ್ಷರ ಇದೆ, ಸೊ ಹಾಗಾಗಿ ಎಸ್. ಇವಾಗ ಅರ್ಧ ಅಕ್ಷರ ಬರಬೇಕು ಅಂದರೆ ಎಫ್, ಕಿಯೋನಿಕ್ಸ್. ನೆಕ್ಸ್ಟ್ ಕೃತಜ್ಞತೆ ಅನ್ನೋ ಪದನ ಟೈಪ್ ಮಾಡಬೇಕು. ಹೇಗೆ? ಕಾ ಇದೆ, ಕೆ ಟೈಪ್ ಮಾಡಿದೆ. ಕ್ರೂ ಇದೆ, ಶಿಫ್ಟ್ ಆರ್, ಕ್ರೂ. ತಾ ಇದೆ, ಟಿ ಟೈಪ್ ಮಾಡಿದೆ. ಮಹಾಪ್ರಾಣ ಘ ಇದೆ, ಶಿಫ್ಟ್ ಜಿ. ಮಹಾಪ್ರಾಣ ಘಾಗೆ ಒತ್ತಕ್ಷರ ಇದೆ. ನಮಗೆ ಒತ್ತಕ್ಷರ ಟೈಪ್ ಮಾಡಬೇಕಂದ್ರೆ ಫಸ್ಟ್ ಎಫ್ ಟೈಪ್ ಮಾಡಬೇಕು. ಯಾವ ಒತ್ತಕ್ಷರ ಇದೆ? ಇನ್ಯಾ ಇದೆ, ಸೊ ಇನ್ಯಾಗೆ ಝೆಡ್. ಓಕೆ, ಮತ್ತು ತಾ ಇದೆ, ತಾ ಟೈಪ್ ಮಾಡಬೇಕಂದ್ರೆ ಟಿ ಟೈಪ್ ಮಾಡಬೇಕು. ಅದೇ ಥರ ಎ ಕಾರ ಇದೆ, ಸೊ ಈ ಟೈಪ್ ಅಂತೀವಿ. ಸೊ ಇಷ್ಟು ಬಂದ್ಬಿಟ್ಟು ಪದ ಜೋಡಣೆ ಅಂತ. ಸೊ ನಿಮಗೆ ಯಾವುದಾದ್ರೂ ಒಂದು ಪದ ಡೌಟ್ ಇತ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದಕ್ಕೆ ರಿಪ್ಲೈನ ಕೊಡ್ತೀನಿ.
ಸೊ ಇಷ್ಟು ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.